ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ನ ನೇಮಕಾತಿಯ ಬಗ್ಗೆ ತಿಳಿಸ್ಕೊಳ್ಳಿದ್ದೇವೆ. ಸ್ನೇಹಿತರೆ, ಈ ಒಂದು ನೋಟಿಫಿಕೇಷನ್ನ ಡೇಟನ್ನು ಕೂಡ ನೀವು ಇಲ್ಲಿ ನೋಡ್ಕೋಬೋದು. 19/12/2024 ಈ ಒಂದು ನೋಟಿಫಿಕೇಷನ್ ಆಗಿದೆ ಸ್ನೇಹಿತರೆ. ಯಾವ ಒಂದು ಹುದ್ದೆಗಪ್ಪ ಅಂತ ನೋಡೋದಾದರೆ, ಒಂದು ಟೈಪಿಸ್ಟ್ ಹುದ್ದೆಗೆ ಈ ಒಂದು ನೋಟಿಫಿಕೇಷನ್ ಆಗಿದೆ ಸ್ನೇಹಿತರೆ. ಹಾಗಾದರೆ ಏನೆಲ್ಲ ಈ ಒಂದು ನೋಟಿಫಿಕೇಷನಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ ಅಂತ ನೋಡೋದಾದರೆ, ಸ್ನೇಹಿತರೆ ಈ ಒಂದು ನೇಮಕಾತಿ ಮೊದಲೇ ನಡೆದೋಗಿತ್ತು. ಆದರೆ ಮತ್ತೆ ಸರ್ಕಾರದ ವಯೋಮಿತಿಯ ಒಂದು ಹೆಚ್ಚಳದಿಂದಾಗಿ ಮತ್ತೆ ಒಂದು ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ, ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದನ್ನು. ಹಾಗಾದರೆ ಏನೆಲ್ಲ ಒಂದು ಕಂಡೀಷನ್ಸ್ ಇದೆ ಅಂತ ನೋಡೋದಾದರೆ ಸ್ನೇಹಿತರೆ, ಈ ಒಂದು ಯಾವ ಒಂದು ಕೋರ್ಟ್ನಲ್ಲಿ ಕರೆದಿದ್ದಾರೆ ಅಂತ ನೋಡೋದಾದರೆ ಸ್ನೇಹಿತರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವ ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಈ ಒಂದು ಹುದ್ದೆಯನ್ನು ಕರೆದಿದ್ದಾರೆ ಸ್ನೇಹಿತರೆ. ಯಾವ ಒಂದು ಹುದ್ದೆ ಅಂತ ನೋಡೋದಾದರೆ, ಬೆರಳುಚ್ಚುಗಾರರ ಹುದ್ದೆ ಸ್ನೇಹಿತರೆ, ಅಂದರೆ ಟೈಪಿಸ್ಟ್ ಸ್ನೇಹಿತರೆ. ಈ ಒಂದು ಹುದ್ದೆಗಳನ್ನು ಆನ್ಲೈನ್ನಲ್ಲಿ ಮುಖಾಂತರ ನಾವು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಯಾವ ಒಂದು ವೆಬ್ಸೈಟ್ ಮೂಲಕ ಅಂತ ನೋಡೋದಾದರೆ, ಬೆಂಗಳೂರು rural.dcourts.gov.in ಮೂಲಕ ನಾವು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ನೀವು ಒಂದು ಅರ್ಜಿಯ ಕೊನೆಯ ದಿನಾಂಕವನ್ನು ಕೂಡ ನೋಡ್ಕೊಂಡ್ಬಿಡ್ಬೋದು. ಪ್ರಾರಂಭಿಕ ದಿನಾಂಕ ಬಂದು 12/2024 ಅಂದರೆ 23/12/2024 ಪ್ರಾರಂಭವಾಗಿ ಸ್ನೇಹಿತರೆ 6/1/2025 ಇದು ಕೊನೆ ಆಗುತ್ತೆ ಸ್ನೇಹಿತರೆ. ಅರ್ಜಿ ಯಾರೆಲ್ಲ ಅರ್ಜಿ ಸಲ್ಲಿಸಿಬಿಡಿ ಸ್ನೇಹಿತರೆ. ಹಾಗಾದರೆ ವಿದ್ಯಾರ್ಹತೆ ಏನಿದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಒಂದು PUCಯ ಒಂದು ವಿದ್ಯಾರ್ಹತೆಯನ್ನು ಇಲ್ಲಿ ಇವರು ಕೇಳಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಒಂದು PUC ಸ್ನೇಹಿತರೆ, ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಡಿಪ್ಲೊಮಾ ಆದರೂ ನಡೆಯುತ್ತೆ ಸ್ನೇಹಿತರೆ. ಎರಡು ಒಂದು ಆದರೂ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ. ಒಂದು ವೇತನ ಶ್ರೇಣಿಯನ್ನು ಸಹ ನಾವಿಲ್ಲಿ ನೋಡೋದಾದರೆ 21,400ರಿಂದ ಪ್ರಾರಂಭವಾಗಿ ಒಂದು 42,000ವರೆಗೂ ಒಂದು ವೇತನ ಶ್ರೇಣಿಯನ್ನು ನಿಗದಿಪಡಿಸಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಒಟ್ಟು ಒಂದು 30 ಹುದ್ದೆಗಳನ್ನು ಇಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಇನ್ನು ವಯೋಮಿತಿಯ ಒಂದು ಸಡಿಲಿಕೆಯನ್ನು ಇಲ್ಲಿ ನೋಡೋದಾದರೆ ಸ್ನೇಹಿತರೆ, ಕನಿಷ್ಠ 18 ವರ್ಷವನ್ನು ನಿಗದಿಪಡಿಸಿದ್ದಾರೆ. ಹಾಗೂ ಗರಿಷ್ಠ ಒಂದು ಸ್ನೇಹಿತರೆ, ಇವೆಲ್ಲ ಒಂದು ಹಳೆಯ ಒಂದು ನೋಟಿಫಿಕೇಷನ್ನ ಒಂದು ಡೇಟ್ಗಳಾಗಿದೆ ಸ್ನೇಹಿತರೆ. ಈಗ ಈ ಒಂದು ನೋಟಿಫಿಕೇಷನಲ್ಲಿ ಡೇಟ್ಗಳನ್ನು ಚೇಂಜ್ ಮಾಡಿದ್ದಾರೆ ಸ್ನೇಹಿತರೆ, ಅಂದರೆ ಏಜನ್ನು ಜಾಸ್ತಿ ಮಾಡಿದ್ದಾರೆ. ಆ ಒಂದು ಏಜನ್ನು ನೋಡೋದಾದರೆ ನಾವಿಲ್ಲಿ ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು, ಇಲ್ಲಿದೆ ನೋಡಿ ಸ್ನೇಹಿತರೆ. ಒಂದು ಜನರಲ್ ಅವರಿಗೆ 38 ವರ್ಷವನ್ನು ಮ್ಯಾಕ್ಸಿಮಮ್ ನಿಗದಿಪಡಿಸಿದ್ದಾರೆ. ಹಾಗೂ 2A 2B 3A 3B ಅವರಿಗೆ 41 ವರ್ಷವನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಇನ್ನು SC ST ಹಾಗೂ ಕ್ಯಾಟಗರಿ 1 ಅವರಿಗೆ 43 ವರ್ಷವನ್ನು ಒಂದು ಮ್ಯಾಕ್ಸಿಮಮ್ ಒಂದು ಏಜನ್ನು ನಿಗದಿಪಡಿಸಿದ್ದಾರೆ ಅಂತ ಹೇಳ್ಬೋದು. ಇದು ಒಂದು ಏಜ್ಗೆ ಸಂಬಂಧಪಟ್ಟ ಒಂದು ಡೀಟೇಲ್ಸ್ ಆಗಿದೆ ಸ್ನೇಹಿತರೆ. ಇನ್ನು ಅರ್ಜಿ ಶುಲ್ಕ ಬಂದು ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ ಸ್ನೇಹಿತರೆ. ಅರ್ಜಿ ಶುಲ್ಕ ಸಾಮಾನ್ಯ ಒಂದು ಅಭ್ಯರ್ಥಿಗಳಿಗೆ 200 ರೂಪಾಯಿಯ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದರೆ, ಪ್ರವರ್ಗ 2A 2B 3A 3B ಅವರಿಗೆ ಒಂದು 100 ರೂಪಾಯಿಯ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಯಾವುದೇ ಒಂದು ಶುಲ್ಕ ಇರೋದಿಲ್ಲ ಸ್ನೇಹಿತರೆ. ಹಾಗೂ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಒಂದು ಯಾವುದೇ ಒಂದು ಫೀಯನ್ನು ಇವರು ಇಟ್ಟಿರೋದಿಲ್ಲ ಸ್ನೇಹಿತರೆ, ನೋಡ್ಬೋದು ಸ್ನೇಹಿತರೆ. ಇನ್ನು ಯಾವ ರೀತಿಯ ಒಂದು ಶುಲ್ಕವನ್ನು ಪಾವತಿಸಬೇಕಪ್ಪ ಅಂತಂದರೆ ಸ್ನೇಹಿತರೆ, ನೀವು ಆನ್ಲೈನಲ್ಲಿ ಅರ್ಜಿ ಹಾಕುವಾಗ ಅಲ್ಲೇ ನೀವು ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡುವಾಗ ನಿಮ್ಮ ಒಂದು ಆನ್ಲೈನಲ್ಲೇ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ಆ ಒಂದು ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ನಂತರ ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮ್ಮನ್ನು ಯಾವ ರೀತಿ ಆಯ್ಕೆ ಮಾಡ್ತಾರಪ್ಪ ಅಂತ ನೋಡೋದಾದರೆ ಸ್ನೇಹಿತರೆ, ನಿಮ್ಮ ಒಂದು PUCಯ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಮೆರಿಟ್ ಲಿಸ್ಟ್ನಲ್ಲಿ ಹಾಕಲಾಗುತ್ತೆ ಸ್ನೇಹಿತರೆ. ಅಂದರೆ ನಿಮ್ಮ ಒಂದು ಸ್ಕೋರ್ ಏನಿರುತ್ತಲ್ವ ಅದರ ಮೇಲೆ ನಿಮ್ಮನ್ನು ಮೆರಿಟ್ ತೆಗೆದು ಆಯ್ಕೆ ಮಾಡಲಾಗುತ್ತೆ. ನಂತರ ನಿಮ್ಮನ್ನು 2 ಒಂದು ಆಯ್ಕೆಗಳ ಮೂಲಕ ನಿಮ್ಮನ್ನು ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಮೊದಲನೇದಾಗಿ ಬಂದು ಒಂದು ಅರ್ಹತಾ ಪರೀಕ್ಷೆ ಅಂತ ಒಂದು ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಅಂದರೆ ಒಂದು 15 ನಿಮಿಷಗಳ ಅವಧಿಯಲ್ಲಿ ಒಂದು 100 ಅಂಕಗಳನ್ನು ಹೊಂದಿರುತ್ತೆ ಸ್ನೇಹಿತರೆ. ಅಲ್ಲಿ ಒಂದು ಟೈಪಿಂಗನ್ನು ನೀವು ಮಾಡಬೇಕಾಗುತ್ತೆ. ಇನ್ನೊಂದು ಬಂದು ಒಂದು ಸಂದರ್ಶನವನ್ನು ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ಒಂದು ಒಂದು ಇಂಟರ್ವ್ಯೂ ರೀತಿಯಾಗಿ ನಿಮ್ಮನ್ನು ಇಲ್ಲಿ ಪರೀಕ್ಷೆ ಮಾಡ್ತಾರೆ ಸ್ನೇಹಿತರೆ. ಇನ್ನು ಅರ್ಹತಾ ಪರೀಕ್ಷೆಯಲ್ಲಿ 100 ಅಂಕಗಳನ್ನು ಹೊಂದಿರುವ ಒಂದು 15 ನಿಮಿಷದ ಎಕ್ಸಾಮ್ ಇರುತ್ತಲ್ವ, ಅಂದರೆ ಟೈಪಿಂಗ್ ಎಕ್ಸಾಮು. ಆ ಎಕ್ಸಾಮಲ್ಲಿ ನೀವು ಕನಿಷ್ಠವಾಗಿ ಒಂದು 50
ಅಂಕಗಳನ್ನಾದರೂ ಪಡೆಯಬೇಕಾಗುತ್ತೆ ಸ್ನೇಹಿತರೆ. ಇದು ಒಂದು ಈ ಹುದ್ದೆಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಸ್ನೇಹಿತರೆ. ಯಾರೆಲ್ಲ ಇನ್ನೂ ಅರ್ಜಿ ಸಲ್ಲಿಸಿಲ್ಲ, ದಯವಿಟ್ಟು ನಾವು ತಿಳಿಸಿರುವಂಥ ಈ ಒಂದು ವೆಬ್ಸೈಟಲ್ಲಿ ಬೆಂಗಳೂರು rural.courts.gov.in ಒಂದು ನಿಮ್ಮ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ. PUC ಸಾಕಾಗುತ್ತೆ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಸ್ನೇಹಿತರೆ. ದಯವಿಟ್ಟು ಅರ್ಜಿ ಯಾರೆಲ್ಲ ಸಲ್ಲಿಸಿಲ್ಲ ದಯವಿಟ್ಟು ಅರ್ಜಿ ಸಲ್ಲಿಸಿ. ಹೀಗೆ ಮುಂದಿನ ಒಂದು ಉಪಯುಕ್ತ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಒತ್ಕೊಳ್ಳಿ. ಹಾಗೆ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ. ಮುಂದೆ ಇದೇ ರೀತಿಯ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ.